ಹಿಂಸೆಯ ನಡುವೆಯೂ ಭರವಸೆ. ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 8ನೇ ವಚನ. ಸ್ಮರಣದಲ್ಲಿರುವ ಸಭೆಯ ದೂತನಿಗೆ ಬರೆ, ಸತ್ತವನಾಗಿದ್ದು ಜೀವಿತನಾಗಿ ಎದ್ದು ಬಂದಾತನು ಹೇಳುವುದೇನೆಂದರೆ ಎಂಬುದಾಗಿ ತಿಳಿಸುತ್ತದೆ. ಈಗ ಸ್ಮರಣ ಸಭೆಗೆ ಭೇಟಿ ನೀಡಿದರೆ ಪ್ರಕಟಣೆ ಪುಸ್ತಕದಲ್ಲಿ ತಿಳಿಸಲ್ಪಟ್ಟದಕ್ಕಿಂತ ವ್ಯತ್ಯಾಸವಾಗಿದೆ. ಈಗ ಅಲ್ಲಿ ಸ್ವಲ್ಪ ಕ್ರೈಸ್ತರೇ ಇದ್ದಾರೆ. ಆದರೆ ಯೋಹಾನನ ಕಾಲದಲ್ಲಿ ಸ್ಮರಣದಲ್ಲಿ ಅನೇಕ ಯಹೂದಿಗಳು ಯೇಸು ಸ್ವಾಮಿಯನ್ನು ತಮ್ಮ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡ ನಿಮಿತ್ತವಾಗಿ ಅದು ಕ್ರೈಸ್ತ ಚಟುವಟಿಕೆ ನಗರವಾಗಿತ್ತು. ಪ್ರಕಟಣೆ ಪುಸ್ತಕದಲ್ಲಿ ತಿಳಿಸಲ್ಪಟ್ಟ 7 ಸಭೆಗಳಲ್ಲಿ ಯಾವುದೇ ಖಂಡನೆಗೆ ಒಳಗಾಗದೇ ಇರುವಂಥ ಸಭೆಗಳೆಂದರೆ ಅದು ಸ್ಮರ್ನ ಮತ್ತು ಫಿಲಡೆಲ್ಫಿಯಾ. ಆದರೆ ಸ್ಮರ್ನ ಸಭೆ ಅನೇಕ ಧಾರ್ಮಿಕ ಹಿಂಸೆಗೆ ಒಳಗಾದರೂ ಸಹ ದೇವರಿಂದ ಮೆಚ್ಚುಗೆ ಪಡೆದಂಥ ಸಭೆಯಾಗಿತ್ತು. ಸ್ಮರ್ನ ಅಂದರೆ ಒಂದು ರೀತಿಯ ಕೈ ಪರಿಮಳಕ್ಕೆ ಹೋಲಿಸಲಾಗಿದ್ದು ದೇವ ಜನರು ಕ್ರಿಸ್ತನಿಗಾಗಿ ಅನುಭವಿಸಿದಂತಹ ಕೈ ಯಾತನೆಯನ್ನು ಸೂಚಿಸುವಂಥದ್ದಾಗಿತ್ತು. ಯಾಕೆಂದರೆ ಕ್ರಿಸ್ತ ಶಕ 100ರಿಂದ 325ರವರೆಗೆ ರೋಮ್ ಸಾಮ್ರಾಜ್ಯದ ಆಡಳಿತದಲ್ಲಿ ಅವರ ಕಾನೂನುಗಳಿಗೆ ಒಳಗಾಗದಂತಹ ಅನೇಕ ಕ್ರೈಸ್ತರನ್ನು ಚಿತ್ರಹಿಂಸೆಗೆ ಒಳಪಡಿಸಿ ಮರಣದಂಡನೆ ನೀಡಲಾಯಿತು. ಎಲ್ಲಿಯವರೆಗೆ ಅಂದರೆ ರೋಮನ್ ಚಕ್ರವರ್ತಿ ಕಾನ್ಸ್ಟಂಟೈನ್ ಕ್ರೈಸ್ತ ಧರ್ಮವನ್ನು ಅಂಗೀಕರಿಸಿಕೊಂಡು ಕ್ರಿಸ್ತ ಶಕ 313ರಲ್ಲಿ ಮಿಲನ್ ಕಾನೂನನ್ನು ಜಾರಿಗೊಳಿಸುವವರೆಗೂ ಈ ಹಿಂಸೆ ಇತ್ತು. ಆದರೆ ಕ್ರಿಸ್ತನು ಈ ಸಭೆಗೆ ತನ್ನ ಹಿಂಸೆ, ಮರಣ, ಪುನರುತ್ಥಾನವನ್ನು ನೆನಪಿಸಿದ್ದು ತಾವು ಕ್ರಿಸ್ತನಿಗಾಗಿ ಮರಣ ಹೊಂದಿದರೂ ಸಹ ಆತನು ಅವರನ್ನು ಕೊನೆಯ ದಿನಗಳಲ್ಲಿ ಪುನರುತ್ಥಾನಗೊಳಿಸುತ್ತಾನೆ ಎನ್ನುವಂತಹ ಭರವಸೆಯನ್ನು ಹೊಂದಿದರು. ಆದುದರಿಂದಲೇ ಕ್ರಿಸ್ತನು ಸತ್ತವರೊಳಗಿಂದ ಎದ್ದು ಬಂದಿದ್ದಾನೆ, ನಿದ್ರೆ ಹೋದವರಲ್ಲಿ ಪ್ರಥಮ ಫಲವಾಗಿದ್ದಾನೆ. ಹೀಗೆ ನೀತಿವಂತರಾಗಿ ಮರಣ ಹೊಂದಿದವರ ಜೊತೆಯಲ್ಲಿ ಕ್ರಿಸ್ತನು ಯುಗದ ಸಮಾಪ್ತಿವರೆಗೂ ಅವರ ಜೊತೆಯಲ್ಲಿ ಇರುವವನಾಗಿದ್ದಾನೆ. ಅವರನ್ನು ಕೊನೆಯ ದಿನಗಳಲ್ಲಿ ಪುನರುತ್ಥಾನಗೊಳಿಸುತ್ತಾನೆ ಅನ್ನುವಂತಹ ಭರವಸೆಯನ್ನು ನೀಡುವವನಾಗಿದ್ದಾನೆ. ಆದುದರಿಂದ ಏನೇ ಬಂದರೂ ಕ್ರಿಸ್ತನಿಗಾಗಿ ಜೀವಿಸೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.